ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ಕೂಡ ಭಾರತ. ಅತಿ ಹೆಚ್ಚು ಯುವ ಸಮುದಾಯ, ಯುವ ಮತದಾರರನ್ನು ಜಗತ್ತಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವಂಥ ದೇಶವೂ ಕೂಡ ಭಾರತವೇ. ಇಷ್ಟೆಲ್ಲ ಹೆಗ್ಗಳಿಕೆ ಭಾರತಕ್ಕೆ ಲಭ್ಯವಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಮತದಾನದ ಪ್ರಕ್ರಿಯೆಗಳಲ್ಲಿ ಮತದಾರರು ಹೇಗೆ ಪಾಲ್ಗೊಳ್ಳಬೇಕಾಗಿದೆ ಅನ್ನುವ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಬೇಕು. ಹಾಗಾಗಿ ನಾನು ಹುಸೇನ್ ಸರ್ ಮತ್ತು ಪ್ರಾಚಾರ್ಯರ ಜೊತೆಗೆ ಮಾತನಾಡಿ ಒಂದು ವರ್ಕ್ಶಾಪ್ ರೀತಿ ಅಥವಾ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದರೆ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಅನುಕೂಲವಾಗುತ್ತೆ ಅಂತೇಳಿ ನಿರ್ಧರಿಸಿದ್ವಿ. ಆ ಪ್ರಕಾರ ಇವತ್ತಿನ ಮತದಾನ ಜಾಗೃತಿ ಕಾರ್ಯಕ್ರಮ ಜರುಗ್ತಾ ಇದೆ. ಬಹುಶಃ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಳೆದ 65 ವರ್ಷಗಳಲ್ಲಿ ಹಲವು ಏಳು ಬೀಳುಗಳನ್ನು ಕಂಡು ಇವತ್ತು ಒಂದು ಸುಸ್ಥಿರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತ ಬಂದು ತಲುಪಿದೆ. ಬಹುಶಃ ಜಗತ್ತಿನ ಎಲ್ಲ ಬಗೆಯ ಸರ್ಕಾರಗಳಿಗಿಂತ ಪ್ರಜಾಪ್ರಭುತ್ವ ಅಂತ ಅಂದ್ರೆ ಅದೊಂದು ಅತ್ಯುತ್ತಮ ಮಾದರಿಯ ಸರ್ಕಾರ. ಕಾರಣ ನಾವು ನೀವೆಲ್ಲರೂ ಕೂಡ ಮತದಾರರಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ, ಜಾಗೃತರಾಗಬೇಕಾಗಿದೆ, ಕ್ರಿಯಾಶೀಲರಾಗಬೇಕಾಗಿದೆ. ನಾವು ಎಲ್ಲಿವರೆಗೆ ಕ್ರಿಯಾಶೀಲತೆಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೊಂದುವುದಿಲ್ಲವೋ ಆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಶಕ್ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಮತದಾನ ಪ್ರಕ್ರಿಯೆಗಳ ಮೂಲಕ ಇವತ್ತು ವಿದ್ಯಾರ್ಥಿ ಒಕ್ಕೂಟವನ್ನ ರಚನೆ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿ ನಾವೀಗಾಗಲೇ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಿದೆ. ಚುನಾವಣಾ ಅಧಿಸೂಚನೆ ಅಂತಂದ್ರೆ ಚುನಾವಣೆಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂದು ನಾಮಪತ್ರ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಮೂದಾಗಿದೆ. ಚುನಾವಣಾ ದಿನಾಂಕವೂ ಕೂಡ ಪ್ರಕಟವಾಗಿದೆ. ಬಹುಶಃ ಸಾಟರ್ಡೆ ಚುನಾವಣೆಯ ದಿನಾಂಕವನ್ನ ನಿಗದಿಪಡಿಸಲಾಗಿದೆ. ಬಹುಶಃ ನಾಮಪತ್ರ ಸಲ್ಲಿಸಲಿಕ್ಕೆ ಇವತ್ತು ಸಾಯಂಕಾಲ 5 ಗಂಟೆ ಕೊನೆಯ ದಿನವಾಗಿದೆ ಅಂತ ಹೇಳಿ ಈಗಾಗಲೇ ಸೂಚಿಸಲಾಗಿದೆ. ಹಾಗಾಗಿ ಆಯಾ ತರಗತಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಗದಿತ ನಮೂನೆಯಲ್ಲಿ ನಿಮ್ಮ ನಾಮಪತ್ರಗಳನ್ನು ಸಲ್ಲಿಸಬೇಕು. ಅನುಮೋದಕರ ಹೆಸರನ್ನು ನೋಂದಾಯಿಸಬೇಕು. ನೀವು ಚುನಾವಣೆಗೆ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಏಜೆಂಟ್ ಯಾರಾಗಬೇಕು ಅನ್ನೋದನ್ನು ಕೂಡ ಅಲ್ಲಿ ಬರಲಿಕ್ಕೆ ಕಾಲಮನ್ನು ನಿಗದಿಪಡಿಸಲಾಗಿದೆ. ಆ ನಿಗದಿತ ಕಾಲಂನಲ್ಲಿ ಆ ಎಲ್ಲ ಫಾರ್ಮ್ಗಳನ್ನು ತುಂಬಿ ಓದಿ ನೋಡಿ ಇವೆಲ್ಲವೂ ಸರಿ ಇದೆ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಅನ್ನುವಂತ ಡೀಟೇಲ್ಸ್ ಕೂಡ ನಿಮ್ಮ ನಾಮಪತ್ರದಲ್ಲಿ ನಮೂದಾಗಿದೆ. ಬಹುಶಃ ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಹುಸೇನ್ ಸರ್ ಅವರು ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ. ಬಹಳ ಒಂದು ಸಿಸ್ಟಮೆಟಿಕ್ ಆಗಿ, ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ ಒಂದು ಸ್ಥಳೀಯ ಸರ್ಕಾರದ ಚುನಾವಣೆ ನಡೆಯುವ ರೀತಿಯಲ್ಲಿ, ಒಂದು ರಾಜ್ಯದ ಚುನಾವಣೆಗಳು ನಡೆಯುವ ರೀತಿಯಲ್ಲಿ, ರಾಷ್ಟ್ರದ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳ ಚುನಾವಣೆ ನಡೆಯುವ ರೀತಿಯಲ್ಲಿ ನಮ್ಮ ಕಾಲೇಜಿನ ಚುನಾವಣೆಗಳು ನಡೀಬೇಕು ಅಂತ ಹೇಳಿ ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ. ಹಾಗಾಗಿ ಅವರ ಆಸಕ್ತಿ, ಅವರ ಕಾಳಜಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಧನ್ಯವಾದಗಳನ್ನ ಹುಸೇನ್ ಸರ್ಗೆ ಹೇಳಿ ಬಯಸ್ತಾ ಇದ್ದೀನಿ. ಕಳೆದ 70 ವರ್ಷಗಳಲ್ಲಿ ಭಾರತದ ಚುನಾವಣೆಗಳನ್ನು ಗಮನಿಸ್ತಾ ಬಂದಾಗ ಈಗಾಗಲೇ 18 ಸಾರ್ವತ್ರಿಕ ಚುನಾವಣೆಗಳನ್ನ ನಾವೆಲ್ಲ ಕಂಡಕ್ಟ್ ಮಾಡಿದ್ದೀವಿ. 1950ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲಿಕ್ಕೆ ನಿರ್ಧರಿಸಲಾಗಿತ್ತು ಅಂತ ಹೇಳಿ ಈ ನಿಟ್ಟಿನಲ್ಲಿ 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಅದಕ್ಕೆ ಒಂದು ದಿನ ಪೂರ್ವದಲ್ಲಿಗೆ 1950 ಜನವರಿ 25ರಂದು ಭಾರತದ ಚುನಾವಣಾ ಆಯೋಗವನ್ನ ಒಂದು ಸ್ವಾಯತ್ತ ಸಂಸ್ಥೆಯಾಗಿ, ಸಂವಿಧಾನಬದ್ಧ ಸಂಸ್ಥೆಯಾಗಿ ಸಂವಿಧಾನದ ನಿಯಮಾವಳಿಗಳ ಪ್ರಕಾರ ರಚನೆ ಮಾಡಲಾಯಿತು. ಹೀಗೆ ರಚನೆ ಮಾಡಿದ ನಂತರ ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಚುನಾವಣಾ ನಿಯಮದ ಪ್ರಕಾರ ಅವರ ಅವಿರೋಧವಾಗಿ ಒಂದು ಆಯ್ಕೆಯಾಗಿದ್ರು ಅಂತ ಹೇಳಿ ನಾವು ಗುರುತಿಸಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ 1951-52ರಲ್ಲಿ ಜರುಗಿತು. ಅಲ್ಲಿಂದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸುಧಾರಣೆಗಳಾಗಿವೆ ಅನ್ನುವುದರ ಡೀಟೇಲ್ಸ್ ಈ ಚಾರ್ಟ್ ನಲ್ಲಿ ನಿಮಗೆ ಲಭ್ಯವಿದೆ. 1960ರಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯ ಹೆಸರು, ಅಭ್ಯರ್ಥಿಯ ಮುಂದೆ ಸಾಮಾನ್ಯ ಮತದಾರನಿಗೂ ಕೂಡ ಯಾವ ಪಕ್ಷ ಅಂತ ಹೇಳಿ ಗೊತ್ತಾಗಬೇಕು. ಓದಲಿಕ್ಕೆ ಬರೆಯಲಿಕ್ಕೆ ಬಾರದೇ ಇದ್ದ ಸಂದರ್ಭದಲ್ಲಿ ಚಿಹ್ನೆಯನ್ನು ನೀಡಬೇಕು ಅನ್ನುವಂತ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಆದ್ಯತೆಯನ್ನು ನೀಡಿ 1960ರಲ್ಲಿ
ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರರ ಒಂದು ಪಟ್ಟಿಯಲ್ಲಿ ಚಿಹ್ನೆಗಳನ್ನು ನಮೂದಿಸುವಂತ ಪ್ರಕ್ರಿಯೆ ಜಾರಿ ಬಂತು. ಇನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ಬಳಕೆ ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಗೆ 1982ರಲ್ಲಿ ಆದ್ಯತೆಯನ್ನು ನೀಡಲಾಯಿತು. ಸುಮಾರು 2000 ಇಸ್ವಿಯ ವೇಳೆಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನ ಭಾರತದಾದ್ಯಂತ ಲೋಕಸಭೆ ರಾಜ್ಯಸಭೆಯ ಚುನಾವಣೆಗಳಲ್ಲಿ ಬಳಸುವಂತಹ ಪರಿಕಲ್ಪನೆಗಳು ಜಾರಿಗೆ ಬಂದವು. 2010ರಲ್ಲಿ ಸ್ವೀಪ್ ಅನ್ನ ಲಾಂಚ್ ಮಾಡಲಾಯಿತು. ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್. ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂದರೆ ಒಂದು ವ್ಯವಸ್ಥಿತವಾಗಿ ಮತದಾರರಿಗೆ ಮತದಾನದ ಬಗ್ಗೆ ಮಾಹಿತಿಗಳನ್ನು ನೀಡಬೇಕು. ತ್ವರೆಗೆ ಜನತೆಯ ಪ್ರತಿನಿಧಿಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳಲ್ಲಿ ಸ್ವೀಪ್ ನ ಮೂಲಕ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನಿರ್ಧಾರಗಳನ್ನು ಕೈಗೊಂಡು 2010ರಲ್ಲಿ ಪ್ರಕಟಪಡಿಸಿತು ಅಂತ ಹೇಳಿ ನಾವು ಗಮನಿಸಬೇಕಾಗುತ್ತೆ. 2011ರಿಂದ ಫಸ್ಟ್ ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಟೆಡ್ ಮಾಡುವಂತ ಪರಿಕಲ್ಪನೆಗಳು ಆರಂಭಗೊಂಡವು. ಯಾಕೆ ಅಂತಂದ್ರೆ 1950 ಜನವರಿ 25ರಂದು ಭಾರತದಲ್ಲಿ ಚುನಾವಣಾ ಆಯೋಗವನ್ನ ಸ್ಥಾಪನೆ ಮಾಡಲಾಗಿತ್ತು. ಇಡೀ ಭಾರತದ ದೇಶಕ್ಕೆ ಚುನಾವಣೆಯನ್ನು ನಡೆಸುವಂತ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಚುನಾವಣೆ ನಡೆಸುವಂತ ರೆಸ್ಪಾನ್ಸಿಬಿಲಿಟಿ ಒಂದು ಸ್ವಾಯತ್ತ ಸಂಸ್ಥೆಯಾದಂತ ಚುನಾವಣಾ ಆಯೋಗಕ್ಕೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅನ್ನುವಂತ ಪರಿಕಲ್ಪನೆಗಳು 2011ರಲ್ಲಿ ಪ್ರಾರಂಭಗೊಂಡವು. 2013ರ ವೇಳೆಗೆ ಮತದಾರರ ಪಟ್ಟಿಯಲ್ಲಿ ಅಥವಾ ಎಲೆಕ್ಟ್ರಾನಿಕ್ ವೋಟರ್ ಮಷೀನ್ ನಲ್ಲಿ ಹೊಸ ಬಗೆಯ ಪರಿಕಲ್ಪನೆಯಾಗಿ ನೋಟಾ ಆಪ್ಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ನೋಟಾ ಆಫ್ ದಿ ನನ್ ಆಫ್ ದೀಸ್ ಅಬೋವ್ ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳು ಮತದಾರರಿಗೆ ಸರಿ ಇಲ್ಲ ಅನಿಸಿದರೆ ನನಗೆ ಮತದಾರ ಸರಿ ಇಲ್ಲ, ನೋಟಾ ಆಪ್ಷನ್ಸ್ ನ ಮೂಲಕ ವೋಟ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಬಹುಶಃ ಮುಂದೊಂದು ದಿನ ಭಾರತದ ಚುನಾವಣೆಗಳಲ್ಲಿ ಮಹತ್ತರ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ನೋಟಾ ಆಪ್ಷನ್ಸ್ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಡೆಮೋಕ್ರಸಿಯ ಅರ್ಥವನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕಲ್ಪಿಸಿಕೊಳ್ಬೇಕಾಗಿದೆ. ಒಂದು ಕಡೆ ನಾವು ಹೇಳ್ತಿದ್ವಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರ ಪ್ರಜಾಪ್ರಭುತ್ವವಾಗಿದೆ. ಇನ್ನು ಆರ್ನೆಸ್ಟ್ ಬಾರ್ಕರ್ ಅನ್ನುವಂತ ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞ ಹೇಳ್ತಾನೆ ಚರ್ಚೆ ಮತ್ತು ವಿಮರ್ಶೆಯ ಮೂಲಕ ನಡೆಯುವಂತ ಸರ್ಕಾರ ಪ್ರಜಾಪ್ರಭುತ್ವವಾಗಿದೆ. ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಮತ್ತು ವಿಮರ್ಶೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶವೇ ಇಲ್ಲದಂತ ಪರಿಸ್ಥಿತಿ ಏರ್ಪಟ್ಟಿದೆ. ಸೊ ಈ ಹಲವು ನಿಟ್ಟಿನಲ್ಲಿ ಇವತ್ತಿನ ಚುನಾವಣೆಗಳನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ನೋಟಾ ಆಪ್ಷನ್ಸ್ ಕೂಡ ಇದೆ. ಚುನಾವಣೆಗೆ ನಿಂತ ಯಾವ ಅಭ್ಯರ್ಥಿಯೂ ಸರಿ ಇಲ್ಲ ಅಂತ ಅಂದ್ರೆ ನೋಟವನ್ನ ಮತ ಹಾಕಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇನ್ನು 2017ರ ವೇಳೆಗೆ ವಿವಿಪ್ಯಾಟ್ ಬಂದಿದೆ. ಮತ್ತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮೂಲಕ ವೋಟ್ ಹಾಕಿದ ನಂತರವೂ ಕೂಡ ಹಲವು ಗೊಂದಲಗಳು ಏರ್ಪಟ್ಟವು. ನಾನು ಯಾವುದೋ ಒಂದು ಪಕ್ಷಕ್ಕೆ ಹಾಕಿದ್ದೆ, ಒಂದು ಪಕ್ಷದ ಚಿಹ್ನೆಯನ್ನೇ ನೋಡಿ ವೋಟ್ ಹಾಕಿದ್ದೆ, ಆದ್ರೆ ನನ್ನ ಓಟು ಆ ಪಕ್ಷಕ್ಕೆ ಆ ಚಿಹ್ನೆ ಹೋಗಿಲ್ಲ, ಬೇರೆ ಕಡೆ ಹೋಗಿದ್ದೆ ಅಥವಾ ಬೇರೆ ಪಕ್ಷಕ್ಕೆ ಅದು ಸೇರ್ಪಡೆಗೊಂಡೈತನ ಅಂತ ಹೇಳಿ ಕಳವಳಕಾರಿ ವಿಷಯಗಳು ಬಂದಾಗ ಮುಂದಿನ ಹಂತದಲ್ಲಿ ನೀವು ಯಾರು ವೋಟ್ ಹಾಕಿರಿ ಅದನ್ನ ಸ್ಕ್ರೀನ್ ಮೂಲಕ ತತ್ಕ್ಷಣವೇ ವೀಕ್ಷಣೆ ಮಾಡೋದು, ಅದು ಪೇಪರ್ ಕಟಿಂಗ್ ಆಗಿ ಆ ಬಾಕ್ಸ್ ಒಳಗಡೆ ಬೀಳ್ತಾ ಇದೆ. ಅದು ವಿವಿಪ್ಯಾಟ್ ನ ಮೂಲಕ ಸಾಧ್ಯ ಇರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೆ ಚುನಾವಣಾ ಸುಧಾರಣೆಗೆ ಬಂದಾಗ ಇವತ್ತು ಪೋಸ್ಟಲ್ ಗಳಿಗೆ ಅಥವಾ ವಯೋವೃದ್ಧರಾದವರು, ನಡೆಯಲಿಕ್ಕೆ ಸಾಧ್ಯತೆ ಇಲ್ಲದಿರುವಂತಹ ವ್ಯಕ್ತಿಗಳು, ಅನಾರೋಗ್ಯದಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳು ಮತದಾನ ಮಾಡುವುದರಿಂದ ವಂಚಿತ ಆಗಬಾರದು. ಹಾಗಾಗಿ ಅವರ ಮನೆಗಳಿಗೆ ತೆರಳಿ ಮತದಾನ ಮಾಡಿಸಿಕೊಳ್ಳುವಂತ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆ ಇವತ್ತು ಕಲ್ಪಿಸಿಕೊಳ್ಳಲಾಗಿದೆ. ಹೀಗೆ ಹಲವು ಪರಿಕಲ್ಪನೆಗಳಿಗೆ ಇವತ್ತಿನ ಚುನಾವಣೆಗಳಲ್ಲಿ ಭಾರತ ಸರ್ಕಾರ ಆದ್ಯತೆಯನ್ನು ನೀಡಿ ಚುನಾವಣೆಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕಂಡುಕೊಂಡಿದೆ. ಇಷ್ಟೆಲ್ಲ ಸುಧಾರಣೆಗಳು ಕಂಡು ಬಂದ ಮೇಲೆ ಮತದಾರ ಅಂದ್ರೆ ಯಾರು ಅನ್ನುವ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ. ಮತ ಚಲಾಯಿಸುವ ಅರ್ಹತೆ ಮತ್ತು ಹಕ್ಕನ್ನು ಪಡೆದಿರುವ ಜನ ಸಮುದಾಯವೇ ಮತದಾರ ವರ್ಗ. ಹಾಗಾಗಿ ಭಾರತದ ಸಂವಿಧಾನದ ಪ್ರಕಾರ ಮೊದಲು 21 ವರ್ಷ ಅಂತ ಹೇಳಿ ನಿಗದಿಪಡಿಸಲಾಗಿತ್ತು. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಾಗ ಅಲ್ಲಿಂದ 1989ರವರೆಗೆ ಮತದಾನ ಮಾಡಲಿಕ್ಕೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು ಅಂತ ಹೇಳಿ. ಆದರೆ 1989ರಲ್ಲಿ
ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ಮಾಡಿ ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಇವತ್ತು ಇಳಿಸಲಾಗಿದೆ. ಹಾಗಾಗಿ ಬಹುಶಃ ನಮ್ಮ ಕಾಲೇಜಿನಲ್ಲಿ ಓದುವಂತ ಎಲ್ಲ ವಿದ್ಯಾರ್ಥಿಗಳು 18 ವರ್ಷ ವಯೋಮಿತಿಯನ್ನು ಹೊಂದಿದಂತ ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವು ಸ್ಟೂಡೆಂಟ್ ಯೂನಿಯನ್ ಅನ್ನ ಬಹಳ ಸಶಕ್ತವಾಗಿ ರಚನೆ ಮಾಡಿಕೊಳ್ಬೇಕು. ಅಂದ್ರೆ ಒಂದು ದೇಶದ ರಾಜಕೀಯ ವ್ಯವಸ್ಥೆಯನ್ನ ಹೇಗೆ ಸಶಕ್ತಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವುದನ್ನು ನೀವು ಅರಿತುಕೊಳ್ಬೇಕು ಅನ್ನುವ ದಿಸೆಯಲ್ಲಿ ಈ ಪ್ರಯತ್ನಗಳು ಇವತ್ತು ಸಾಗಿ ಬರ್ತಾ ಇದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಚುನಾವಣೆಗಳು ಪ್ರಜಾಪ್ರಭುತ್ವದ ಜೀವಾಳವಾಗೈತಿ. ನಾವು ಎಂತ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತೀವಿ, ನಾವು ಆಯ್ಕೆ ಮಾಡುವಂತ ಪ್ರತಿನಿಧಿ ಎಲ್ಲಿ ಎಷ್ಟರ ಮಟ್ಟಿಗೆ ನಾಯಕತ್ವದ ಗುಣಗಳಿವೆ ಅನ್ನುವುದನ್ನು ನಿರ್ಧರಿಸುವಂತ ಕಾರ್ಯ ಚುನಾವಣೆ ಆಗೈತಿ. ಹಾಗಾಗಿ ಈ ಚುನಾವಣೆಗಳಲ್ಲಿ ಮತದಾರರಾಗಿ ಪಾಲ್ಗೊಳ್ಳಲಿಕ್ಕೆ ಯಾವುದೇ ಜಾತಿ, ಮತ, ಧರ್ಮ, ಲಿಂಗ, ಯಾವುದೇ ಶೈಕ್ಷಣಿಕ ಅರ್ಹತೆಯನ್ನು ನಿಗದಿಪಡಿಸಿಲ್ಲ. ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸಾಮಾಜಿಕ ಜೀವಿಯಾಗಿರುವುದರ ಜೊತೆಗೆ ರಾಜಕೀಯ ಜೀವಿಯೂ ಆಗಿದ್ದಾರೆ. ವ್ಯಕ್ತಿಯಲ್ಲಿ ರಾಜಕೀಯ ಪ್ರಜ್ಞೆ ಇದೆ, ಹೇಗೆ ಆಡಳಿತ ಪ್ರಕ್ರಿಯೆ ನಡೀತಾ ಇದೆ ಎಂದು ನೋಡುವಂತ ಪ್ರಜ್ಞೆ ಮತದಾರರಲ್ಲಿ ಇರೋದರಿಂದ ಕೇವಲ ವಯಸ್ಸಿನ ವಯೋಮಿತಿಯನ್ನು ಮಾತ್ರ ನಿಗದಿಪಡಿಸಲಾಗಿದೆ. ಹಾಗಾಗಿ ಭಾರತದಲ್ಲಿ ಇವತ್ತು 2 ರೀತಿಯ ಚುನಾವಣೆಗಳು ಜರುಗುತ್ತವೆ. ಒಂದು ಡೈರೆಕ್ಟ್ ಎಲೆಕ್ಷನ್, ಅನದರ್ ಒನ್ ಇಸ್ ಇಂಡೈರೆಕ್ಟ್ ಎಲೆಕ್ಷನ್. ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಅಂತ ಅಂದ್ರೆ ಗೊತ್ತುಪಡಿಸಿದ ಮತದಾನದ ದಿನದಂದು ಮತದಾನ ನೇರವಾಗಿ ಮತದಾನ ಕೇಂದ್ರಕ್ಕೆ ತೆರಳುತ್ತಾನೆ, ತಾನೇ ಮತವನ್ನು ಚಲಾಯಿಸ್ತಾನೆ. ಇದಕ್ಕೆ ನಾವು ಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿ ಕರೀತಾ ಇದ್ದೇವೆ. ಈಗ ನಿಮ್ಮ ಒಂದು ವಿದ್ಯಾರ್ಥಿ ಒಕ್ಕೂಟಕ್ಕೂ ಕೂಡ ಡೈರೆಕ್ಟ್ ಎಲೆಕ್ಷನ್ ನಡೀತೈತಿ. ನೀವೆಲ್ಲರೂ ಕೂಡ ಮತದಾರರೇ. ವಿದ್ಯಾರ್ಥಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ತರಗತಿಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ಆಯಾ ತರಗತಿಯ ವಿದ್ಯಾರ್ಥಿಗಳ ಮೇಲಿದೆ. ಜೊತೆಗೆ ಫೈನಲ್ ಇಯರ್ಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿ ಪುರುಷ ಪ್ರಧಾನ ಕಾರ್ಯದರ್ಶಿ, ವಿದ್ಯಾರ್ಥಿ ಪುರುಷ ಮಹಿಳಾ ಕಾರ್ಯದರ್ಶಿಗೆ ಅವಕಾಶ ಇದೆ. ಅಲ್ಲಿ ಇಬ್ಬಿಬ್ಬರನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿವೆ. ಮತ್ತು ಈ ಕಾರ್ಯಾಗಾರವನ್ನು ನಾವು ಯಾಕೆ ಹಮ್ಮಿಕೊಂಡಿವಿ ಅಂತ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಕಾದು ನೋಡ್ತೀವಿ, ನೀವು ಎಂತ ಪ್ರತಿನಿಧಿಯನ್ನ ನಿಮ್ಮ ತರಗತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿರಿ. ಸೊ ನಾವು ಚುನಾವಣಾ ಪೂರ್ವದಲ್ಲೇ ಇವತ್ತು ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಉದ್ದೇಶ ಇದ ಕಾರಣಕ್ಕೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ನಾಯಕನಾಗಲಿಕ್ಕೆ ಹರಣಿರುವಂತಹ ಪ್ರತಿನಿಧಿಯನ್ನ ಮೊದಲು ಚುನಾವಣೆಗೆ ನಿಲ್ಲಿಸಿ. ಇವತ್ತು ಚಿಂತನೆಯನ್ನು ಮಾಡಿ ಯಾರನ್ನು ನಮ್ಮ ತರಗತಿಯ ಪ್ರತಿನಿಧಿಯ ಚುನಾವಣೆಗೆ ನಿಲ್ಲಿಸಬೇಕು, ಆತನಲ್ಲಿ ನಾಯಕತ್ವದ ಗುಣ ಯಾವ ರೀತಿಯಲ್ಲಿದೆ, ಆತನ ಕಮ್ಯುನಿಕೇಶನ್ ಹೇಗಿದೆ, ರೆಗ್ಯುಲರ್ ಆಗಿ ತರಗತಿಗಳಿಗೆ ಆತ ಬರುತ್ತಿದ್ದಾನೆಯೇ, ಇವೆಲ್ಲವನ್ನು ಗಮನಿಸಿ ಜೊತೆಗೆ ಆಸೆ ಆಮಿಷಗಳಿಗೆ ಒಳಗಾಗಿ ನಿಮ್ಮ ಕ್ಯಾಂಡಿಡೇಟ್ ಅನ್ನ ಚುನಾವಣೆ ನಿಲ್ಲಿಸಬೇಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಅರ್ಥ ಮಾಡಿಕೊಳ್ಬೇಕು, ನೀವು ನಿಮ್ಮ ತರಗತಿಯ ಪ್ರತಿನಿಧಿಯನ್ನ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಇವತ್ತೇ ನಿರ್ಧರಿಸಿ ಚಿಂತನೆಯನ್ನು ಮಾಡಿ ಒಬ್ಬ ಯೋಗ್ಯ ಪ್ರತಿನಿಧಿ ನಾಮಿನೇಷನ್ ಫೈಲ್ ಆಗುವ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ ಈ ಬಗ್ಗೆ ಇಲ್ಲಿ ನಡೆಯುವಂತಹ ಚುನಾವಣೆ ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರೀತಾರೆ. ಇನ್ನು ಪರೋಕ್ಷ ಚುನಾವಣೆ, ಅಪ್ರತ್ಯಕ್ಷ ಚುನಾವಣೆ ಅಂತ ಅಂದ್ರೆ ಬಹುಶಃ ಭಾರತದ ದೇಶದೊಳಗಡೆ ವಿಧಾನ ಪರಿಷತ್, ಭಾರತದಲ್ಲಿ ರಾಜ್ಯಸಭೆ ಏನಿದೆಯಲ್ಲ ಅದಕ್ಕೆ ಇವತ್ತು ಅಪ್ರತ್ಯಕ್ಷ ಚುನಾವಣೆಗಳು ನಡೀತಾವು. ಭಾರತದ ರಾಷ್ಟ್ರಪತಿಯ ಚುನಾವಣೆ ಅಪ್ರತ್ಯಕ್ಷವಾಗಿ ನಡೀತೈತಿ. ಅಂದ್ರೆ ಮತದಾರರ ಪರವಾಗಿ ಮತದಾರರ ಪ್ರತಿನಿಧಿಗಳು ಆಡಳಿತಗಾರರನ್ನ ಆಯ್ಕೆ ಮಾಡುವುದಕ್ಕೆ ನಾವು ಅಪ್ರತ್ಯಕ್ಷ ಚುನಾವಣೆ ಅಂತ ಕರಿತೇವೆ. ಅಪ್ರತ್ಯಕ್ಷ ಚುನಾವಣೆ. ಹಾಗಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ, ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ, ರಾಜ್ಯಸಭೆಯ ಚುನಾವಣೆಗಳಲ್ಲಿ ನಾವು ಮತದಾರರಾಗಿ ಪಾಲ್ಗೊಳ್ಳೋದಿಲ್ಲ. ನಾವೇನು ವಿಧಾನಸಭಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತೇವೆ, ಲೋಕಸಭಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ, ಅವರು ರಾಷ್ಟ್ರಪತಿಯ ಚುನಾವಣೆಗಳಲ್ಲಿ ಮತದಾರರಾಗಿ ಪಾಲ್ಗೊಳ್ಳುತ್ತಾರೆ. ಇನ್ನು ಮತದಾನ ಮಾಡಬೇಕು ಅಂತ ಅಂದ್ರೆ ನೋಂದಣಿಯನ್ನು ಮಾಡಿಕೊಳ್ಬೇಕು. ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ನಿರ್ದಿಷ್ಟವಾದಂತಹ ವಯೋಮಿತಿ ಇರಬೇಕು. 18 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಭಾರತದ ಪ್ರಜೆಯಾಗಿರ್ಬೇಕು. ನಾನು ಯಾವ ಮತಕ್ಷೇತ್ರದಲ್ಲಿ ವಾಸ ಮಾಡ್ತೀನಿ ಆ ಮತಕ್ಷೇತ್ರದ BLO ಅನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶ ಇದೆ. ಇನ್ನು ಮತದಾರರಾಗಲಿಕ್ಕೆ ಕೆಲವರಿಗೆ ಅರ್ಹತೆಗಳಿಲ್ಲ. ಯಾರ್ಯಾರಿಗೆ ಅಂತ ಅಂದ್ರೆ ವಿದೇಶಿ ಪ್ರಜೆಯಾಗಿದ್ರೆ ಭಾರತದ ಮತದಾರನಾಗಲಿಕ್ಕೆ ಆತನಿಗೆ ಅವಕಾಶಗಳಿಲ್ಲ. ಮಾನಸಿಕ ಸೀಮಿತತೆ ಇಲ್ಲದವರು, ಹುಚ್ಚರು ಅಥವಾ
ಮಾನಸಿಕವಾಗಿ ಸದೃಢ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಇದ್ರೆ ಅವರಿಗೂ ಕೂಡ ಮತದಾರರಾಗಲಿಕ್ಕೆ ಅವಕಾಶಗಳಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ನೀವು ಹೆಸರನ್ನು ಸೇರ್ಪಡೆಗೊಳಿಸಬೇಕು ಅಂತಂದ್ರೆ ನಿಮ್ಮ ಊರುಗಳಲ್ಲಿ ಸಂಬಂಧಪಟ್ಟ ಹಾಗೆ BLO ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ BLO ಇರ್ತಾರೆ. ಅವರನ್ನು ಸಂಪರ್ಕಿಸಿ ನಿಗದಿತ ಅರ್ಜಿ ನಮೂನೆ 6 ಅನ್ನು ಪಡೆದುಕೊಂಡು ನೀವು ಅದನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ಳಬಹುದಾಗಿದೆ. ಅಥವಾ ಎಲೆಕ್ಷನ್ ಕಮಿಷನ್ ಪ್ರಕಾರ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಇದೆ, ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಇದೆ, ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಫಾರ್ಮ್ ನಂಬರ್ 6 ಇದೆ. ಈ ಎಲ್ಲ ಮಾಹಿತಿಗಳನ್ನ ನೀವು ತುಂಬಿಕೊಂಡು ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳನ್ನು ಸೇರ್ಪಡೆಗೊಳಿಸಿಕೊಳ್ಳಲಿಕ್ಕೆ ಅವಕಾಶ ಇರ್ತೈತಿ. ಬಹುಶಃ ಇದಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ, ರಾಜ್ಯಗಳ ವಿಧಾನಸಭೆ ಲೋಕಸಭೆ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಚಾಲನೆಯನ್ನು ನೀಡಲಾಗ್ತೈತಿ. ನೀವೇ ಈ ಮಾಹಿತಿಗಳನ್ನು ತುಂಬಿ ನೀವು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಣಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಫಾರ್ಮ್ ನಂಬರ್ 7 ನಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಫಾರ್ಮ್ ನಂಬರ್ 8 ನಲ್ಲಿ ನೀವು ಒಂದು ವೇಳೆ ವಾಸಸ್ಥಳವನ್ನು ಬದಲಾಯಿಸಿದ್ದರೆ, ಬೇರೆ ಊರಿಗೆ ಹೋಗಿ ವಾಸ ಮಾಡ್ತಾ ಇದ್ರೆ ಮತ್ತು ಮತದಾರರ ಪಟ್ಟಿಯಲ್ಲಿ ಯಾವುದಾದರೂ ನಿಮ್ಮ ಹೆಸರಿಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿಗಳಿದ್ರೆ ಫಾರ್ಮ್ ನಂಬರ್ 8 ಅನ್ನ ನೀವು ಸಲ್ಲಿಸಿ ನಿಮ್ಮ ಹೆಸರನ್ನು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇನ್ನು ಎಲೆಕ್ಷನ್ ಪ್ರಕ್ರಿಯೆಗೆ ಬಂದಾಗ ಯಾವ್ಯಾವ ಸ್ಟೇಜ್ ನಲ್ಲಿ ಎಲೆಕ್ಷನ್ ನಡೀತಾ ಇದೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋದ್ರಿಂದ ಫಸ್ಟ್ ಸ್ಟೇಜ್ ನಾಮಿನೇಷನ್ ಮಾಡಬೇಕು, ನಾಮಪತ್ರ ಸಲ್ಲಿಕೆ ನೀವು ಮಾಡಬೇಕಾಗುತ್ತೆ. ಎರಡನೇ ಸ್ಟೇಜ್ನಾಗ ಚುನಾವಣಾ ಪ್ರಚಾರವನ್ನು ಮಾಡಬೇಕು. ಅಥವಾ ಎರಡನೇ ಸ್ಟೇಜ್ನಾಗ ನಿಮ್ಮ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳಲಿಕ್ಕೂ ಕೂಡ ಅವಕಾಶ ಇದೆ. ಈಗಾಗಲೇ ಹುಸೇನ್ ಸರ್ ಅವರು ಕೂಡ ಗೈಡ್ಲೈನ್ಸ್ ನಲ್ಲಿ ತಿಳಿಸಿದ್ದಾರೆ, ಅಧಿಸೂಚನೆಯಲ್ಲಿ ಹೇಳಿದ್ದಾರೆ. ಬಹುಶಃ ನಾಳೆ ಸಾಯಂಕಾಲದ ವೇಳೆಯವರೆಗೆ ನಿಮ್ಮ ನಾಮಪತ್ರ ಚುನಾವಣೆಗೆ ಸ್ಪರ್ಧೆ ಮಾಡಿ ನನಗೆ ಚುನಾವಣೆ ಬೇಡ ಅನಿಸಿದ್ರೆ, ಸ್ಪರ್ಧೆ ಮಾಡೋದು ಬೇಡ ಅನಿಸಿದ್ರೆ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಬಹುದು. ದೆನ್ ಮೂರನೇ ಸ್ಟೇಜ್ನಾಗ ಚುನಾವಣಾ ಪ್ರಚಾರ ಮಾಡೋದು. ನಿಮಗೆ ಓಟ್ ಬೇಕಲ್ಲ, ಯಾಕೆ ಅಂತಂದ್ರೆ ಗೆಲ್ಲಬೇಕು ಅಂತಂದ್ರೆ ಬಹುಮತ ಬೇಕಾಗತ್ತೆ. ಹಾಗಾಗಿ ಚುನಾವಣಾ ಪ್ರಚಾರ ಮಾಡಬೇಕು. ನಾನು ಚುನಾವಣೆಗೆ ನಿಂತೀನಿ, ನನ್ನ ಪರವಾಗಿ ವೋಟ್ ಹಾಕಿರಿ ಅಂತ ಹೇಳಿ. ಇನ್ನು ನಾಲ್ಕನೇ ಸ್ಟೇಜ್ನಾಗ ಮತದಾನ ದಿನ ನೀವು ಮತದಾನ ಕೇಂದ್ರಕ್ಕೆ ತೆರಳಬೇಕು, ವೋಟಿಂಗ್ ಮಾಡಬೇಕು. ನಮ್ಮಲ್ಲಿಯೂ ಕೂಡ ಆಯಾ ತರಗತಿಯ ಚುನಾವಣೆಗಳು ಎಲ್ಲಿ ನಡೀತಾವು ಅಂತ ಹೇಳಿ ನಾವು ಮೊದಲ ಹೇಳ್ತೇವೆ. ಆ ತರಗತಿಯ ಕೊಠಡಿಗೆ ಬಂದು ಒಬ್ಬೊಬ್ಬರೇ ಸಾಲಾಗಿ ಬಂದು ತಮ್ಮ ವೋಟ್ ಅನ್ನ ಚಲಾಯಿಸಬೇಕು. ಈ ಎಲ್ಲ ಪ್ರಕ್ರಿಯೆಗಳು ನಡೆದಾಗ ಕೌಂಟಿಂಗ್ ನಡೀತೈತಿ. ಅಲ್ಲಿಯೂ ಕೂಡ ಏಜೆಂಟ್ ಇರ್ತಾರೆ, ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿ ಇರ್ತಾರೆ. ಅವರ ಸಮ್ಮುಖದಲ್ಲಿಗೆ ಚುನಾವಣಾ ಘೋಷಣೆಯನ್ನು ಹೊರಡಿಸಲಾಗ್ತಾ ಇದೆ. ಮುಂದಿನ ಸ್ಟೇಜ್ನಾಗ ಈಗಾಗಲೇ ಚುನಾವಣಾ ಅಧಿಸೂಚನೆ ಏನು ಹೊರಡಿಸಲಾಗಿತ್ತು ಅದೇ ಪ್ರಕಾರ ಆಯಾ ತರಗತಿಯ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಮತ್ತೊಂದು ಘೋಷಣೆಯನ್ನ ಸ್ಟೂಡೆಂಟ್ ಯೂನಿಯನ್ ಉಪಾಧ್ಯಕ್ಷರು ಹೊರಡಿಸ್ತಾರೆ. ಅದು ಪ್ರಾಚಾರ್ಯರ ಪರವಾಗಿ ಅಥವಾ ಪ್ರಾಚಾರ್ಯರ ಅಧಿಕೃತ ಸಹಿಯೊಂದಿಗೆ ಆ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಚುನಾವಣೆಯಲ್ಲಿ ಇವತ್ತು ಬಹಳಷ್ಟು ಚುನಾವಣಾ ಸುಧಾರಣೆಗಳನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಏನು ಅಂತಂದ್ರೆ, ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಚುನಾವಣಾ ಪೂರ್ವದಲ್ಲಿಗೆ ನಾಮಪತ್ರದೊಂದಿಗೆ ಅಫಿಡವಿಟ್ ಅನ್ನು ಸಲ್ಲಿಸಬೇಕು. ಈ ಪಿನ್ ಪೋಲಿಂಗ್ ಬೂತ್ ನಲ್ಲಿ ಎಲ್ಲ ಮತಗಟ್ಟೆಯ ಅಧಿಕಾರಿಗಳು ಮಹಿಳೆಯರೇ ವಹಿಸಿಕೊಂಡಿರ್ತಾರೆ. ಅಂದ್ರೆ ಮಹಿಳೆಯರು ಕೂಡ ಒಂದು ಮತದಾನ ಕೇಂದ್ರದ ವ್ಯವಸ್ಥಾಪನೆಯನ್ನು ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಪ್ರಯತ್ನವನ್ನು ನಡೆಸಿತಿ. ಮತ್ತೊಂದು ಹೆಜ್ಜೆ ಮುಂದೋಗಿ ಇವತ್ತು PWD ವೋಟರ್ಸ್ ಗಳಿಗೂ ಕೂಡ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿತಿ. ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಅಂಗವೈಕಲ್ಯದಿಂದ ಬಳಲುತ್ತಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಸಮಾಜದೊಳಗಡೆ ಅಸಕ್ತರು, ಯೋಗ್ಯರಲ್ಲದವರು ಅಂತೇಳಿ ಭಾವಿಸಿಕೊಳ್ಬಾರ್ದು. ಅವರು ಕೂಡ ಸಾಧನೆ ಮಾಡಲಿಕ್ಕೆ ಅರ್ಹರು ಅನ್ನೋದನ್ನ ದೃಢಪಡಿಸುವಂತ ನಿಟ್ಟಿನಲ್ಲಿ ಕೆಲವು ಪೋಲಿಂಗ್ ಸ್ಟೇಷನ್ಗಳು ಪರಿಪೂರ್ಣ ಅಂಗವಿಕಲರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿರ್ತದೆ. ನಾವೆಲ್ಲ ಸೇರಿಕೊಂಡು ಭಾರತದ ಪ್ರಜಾಪ್ರಭುತ್ವವನ್ನ ಸಶಕ್ತಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಸಾಗಲಿ ಅಂತ ಹೇಳಿ ಹಾರೈಸಿ ನಾನು ಹೇಳ್ತಾ, ನೀವು ಒಳ್ಳೆಯ ಒಂದು ವಿದ್ಯಾರ್ಥಿ ಒಕ್ಕೂಟವನ್ನ 2025-26ನೇ ಸಾಲಿನಲ್ಲಿ ರಚಿಸಿಕೊಂಡು ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಬಾಧ್ಯಸ್ಥರಾಗಿರಬೇಕಾಗುತ್ತೆ. ಸೊ ನೀವು ಡಿಗ್ರಿ ಓದ್ತಾ ಇದ್ದೀರಿ, ಒಂದು ಶಿಸ್ತುಬದ್ಧತೆ ಕಲ್ತ್ಕೊಳ್ರಿ. ಕಾಲೇಜಿನ ಒಳಗಡೆ ಕಾಲೇಜಿನ ಹೊರಗಡೆ ಶಿಸ್ತುಬದ್ಧವಾಗಿ ನಡೆದುಕೊಳ್ಳ್ರಿ. ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ
ಸಂಪನ್ಮೂಲ ವ್ಯಕ್ತಿಗಳಾಗಿ ಈಗಾಗಲೇ ಬಹಳಷ್ಟು ವಿವರವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದಂಥ ವೈಕೆ ವಿರೂಪಾಕ್ಷ ಅವರೇ ಹಾಗೂ ವೆಂಕಟೇಶ್ ಸರ್ ಅವರೇ, ಈ ಸಂಚಾಲಕರಾದಂತಹ ಹುಸೇನ್ ಸಾಬ್ ಪಡವಣ್ ಸರ್ ಅವರೇ ಹಾಗೂ ದಾರಿನವರ್ ಸರ್ ಅವರೇ, ವೇದಿಕೆ ಮುಂದೆ ಆಸೀನರಾದಂತಹ ಎಲ್ಲ ಉಪನ್ಯಾಸಕ ಮತ್ತು ಉಪನ್ಯಾಸಕಿಯರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿನಿಯರೇ, ಒಬ್ಬ ನಾಗರಿಕನಾಗಿ ನಾವು ವೋಟ್ ಮಾಡಲೇಬೇಕು. ಬಟ್ ಅದಕ್ಕೆ ಫಸ್ಟ್ ಬಹಳಷ್ಟು ಮಂದಿಗೆ 24-22 ವರ್ಷ ಆದ್ರೂ ವೋಟಿಂಗ್ ಮಾಡ್ಕೋದಿಲ್ಲ. ವೋಟಿಂಗ್ ಕಾರ್ಡ್ ಫಸ್ಟ್ ವೋಟಿಂಗ್ ಕಾರ್ಡ್ ತಗೊಂಡ್ರೆ ನೀವು 18 ವರ್ಷನೇ ನೀವು ಅರ್ಹರಿದ್ದೀರಿ. ನಾವು ಪಕ್ಷಾತೀತರಾಗಿರ್ಬೇಕು. ನೀವು ಯಾರು ವೋಟ್ ಹಾಕಿದ್ದು ಯಾರಿಗೂ ಹೇಳಬಾರ್ದು. ಹಾಗಾಗಿ ತಿಳುವಳಿಕೆ ಅರಿವು ಬರೋದಿಲ್ವೋ, ನಾವು ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ತಪ್ಪುಗಳು ನಡೆದ್ರೆ ವಿರೋಧ ಮಾಡಬೇಕು ಅಂತ ಹೇಳಿ ಕೇಳುವಂತ ತಿಳುವಳಿಕೆ ನಮ್ಗೆ ಬರೋದಿಲ್ವೋ, ಅಲ್ಲಿವರೆಗೂ ನಮ್ಮ ದೇಶ ಮುಂದುವರಿಯುತ್ತಿರುವ ದೇಶ ಮುಂದುವರಿಯೋದಿಲ್ಲ. ಇದನ್ನ ನಾನು ಹೇಳ್ತೇನೆ. ಮತ್ತೆ ಮೊನ್ನೆ ಇನ್ನೊಂದು ಬಹಳಷ್ಟು ರೀಸೆಂಟ್ಲಿ ಹೋದ ಕ್ಯಾಬಿನೆಟ್ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಅದು ಇನ್ನೂ ಅದ್ರ ಬಗ್ಗೆ ಅಸ್ತಿತ್ವ ಬರಬೇಕಾಗಿದೆ. ಆ ಒಂದು ಕಾಯ್ದೆ ಏನಂದ್ರೆ, ಯಾರು ಈ ಅಪರಾಧಗಳಲ್ಲಿ ಸಿಕ್ಕಾಕೊಂಡು 30 ದಿನಕ್ಕಿಂತ ಹೆಚ್ಚಿಗೆ ಜೈಲಲ್ಲಿ ಇದ್ರೆ, ಮತ್ತೆ ಅಥವಾ ಅವ್ರು ಏನಾದ್ರು ಅಪರಾಧಿಗಳು ಅಂತ ಹೇಳಿ ಪ್ರೂವ್ ಆದ್ರೆ ಅಂತವರು ಈ CM ಆಗ್ಲಿ, ಪ್ರಧಾನಿ ಆಗ್ಲಿ, ಮತ್ತೆ ಶಾಸಕರಾಗ್ಲಿ, ಸಂಸದರಾಗ್ಲಿ ಅವರು ಅನರ್ಹರಾಗಬೇಕು. ಅನರ್ಹತೆಯನ್ನ ಅವ್ರು ಎದುರಿಸಬೇಕಾಗ್ತದೆ. ಆ ಹುದ್ದೆಯಿಂದ ಕೆಳಗಿಳಿಬೇಕಾಗ್ತದೆ ಅನ್ನುವಂತ ಹೊಸ ಕಾನೂನು ಬರ್ತಾ ಇದೆ. ಎಲ್ಲ ಒಂದು ಸ್ವಲ್ಪ ಆಶಾಭಾವನೆ ಮೂಡ್ತಾ ಇದೆ. ಇದರಿಂದ ಈ ಭ್ರಷ್ಟಾಚಾರ ರಾಜಕೀಯ ಒಂದು ರಂಗದಲ್ಲಿ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಆಶಾಭಾವನೆ ಇದೆ. ಇನ್ನೂ ಜಾಸ್ತಿ ಇಂಥ ಕಾನೂನುಗಳು ಬರಲಿ. ನಮ್ಮ ದೇಶದ ರಕ್ಷಣೆ ಅಭಿವೃದ್ಧಿಗೆ, ದೇಶದ ರಕ್ಷಣೆಗೆ, ನಮ್ಮ ಕರಪ್ಷನ್ ತಡಿಲಿಕ್ಕೆ ಇನ್ನೂ ಹಲವಾರು ಕಾನೂನುಗಳು ಬಂದು ನಮ್ಮ ದೇಶ ಅಭಿವೃದ್ಧಿಗೆ ಒಳ್ಳೆಯ ಅಭಿವೃದ್ಧಿ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ವೇದಿಕೆ ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಹುಸೇನ್ ಸರ್ ಅವರಿಗೆ, ಮತ್ತೆ ಇದುವರೆಗೂ ತಾಳ್ಮೆಯಿಂದ ಒಂದು ಕಾಲ ತಾಸು ತಾಳ್ಮೆಯಿಂದ ಕೇಳಿದ್ರೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಅಂತ್ಯವನ್ನು ಹಾಡ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸರ್ MG ಬಂಡಿಮಠ್ ಸರ್ಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆಗಳು. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವ ಎಲ್ಲರಿಗೂ ವಂದನೆ, ಅಭಿನಂದನೆಗಳು.